ಸಾಮಾನ್ಯವಾಗಿ ಇಂತಹ ಕೇಸ್ಗಳಲ್ಲಿ ಏನಾಗುತ್ತೆ ರಮೇಶ್ ಅಂದ್ರೆ ಇಡಿ ನೋಟಿಸ್ ಕೊಡುತ್ತೆ, ಅದರಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಸೊ ಪ್ರೊಟೆಕ್ಷನ್ಗೋಸ್ಕರವಾಗಿ ಮತ್ತೆ ಅದನ್ನ ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಸುವಂಥದ್ದು. ಸೊ ಇಂತಹ ಸಂದರ್ಭದಲ್ಲಿ ಇದನ್ನ ಕೋರ್ಟ್ ಹೇಗೆ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅಂತ? ವೀಣಾ, ಅಂದ್ರೆ ಈ ಪ್ರಕರಣ ಏನಿದೆ ಇದು 14 ಸೈಟ್ಗಳನ್ನ ಹಂಚಿಕೆ ಮಾಡಿರುವಂತದ್ದು ಒಂದು ಪ್ರಕರಣ. ಆದ್ರೆ ಇಲ್ಲೊಂದ್ ಕಡೆ ಮೂಡಾದಲ್ಲೇ ಸಾವಿರಾರು ಸೈಟ್ಗಳ ಹಂಚಿಕೆಯಲ್ಲಿ ಕೂಡ ಸಾಕಷ್ಟು ಇಲ್ಲಿಗಾಲಿಟೀಸ್ ಆಗಿದೆ ಅನ್ನುವಂಥದ್ದು ಕೂಡ ಮತ್ತೊಂದ್ ಕಡೆ ಪ್ರಕರಣ ಇರುವಂತದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ವಿವಿಧ ಹುದ್ದೆಗಳಿದ್ದ ಸಂದರ್ಭದಲ್ಲಿ ಅವರ ಪ್ರಭಾವವನ್ನ ಬಳಸಿಕೊಂಡು ಅವರ ಪತ್ನಿಗೆ 14 ಸೈಟ್ಗಳನ್ನ ನೀಡಲಾಗಿದೆ ಅನ್ನುವಂಥದ್ದು. ಮತ್ತೆ ಇದರಿಂದ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತೆ ಅವರ ಕುಟುಂಬ ಒಂದು ದೊಡ್ಡ ಮಟ್ಟದ ಲಾಭವನ್ನ ಪಡ್ಕೊಂಡಿದೆ ಅನ್ನುವಂಥದ್ದಾದ್ರೆ ಅಲ್ಲಿ ಏನಾದ್ರೂ ಪ್ರಭಾವವನ್ನ ಬಳಕೆ ಮಾಡ್ಕೊಂಡಿದಾರ, ಅನ್ಡ್ಯೂ ಇನ್ಫ್ಲೂಯೆನ್ಸ್ ಇಂದ ಅನ್ಡ್ಯೂ ಪ್ರಾಫಿಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಹಾಗಾಗಿ ಆ ಅನ್ಡ್ಯೂ ಪ್ರಾಫಿಟ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದಾದ್ರೆ ಇವರ ಪ್ರಭಾವ ಎಷ್ಟರ ಮಟ್ಟಿಗಿತ್ತು, ಇವರ ಇನ್ಫ್ಲೂಯೆನ್ಸ್ ಎಷ್ಟರ ಮಟ್ಟಿಗಿತ್ತು ಅನ್ನುವಂಥದ್ದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಕೋರ್ಟ್ ನೋಡುವಂತದ್ದಂದ್ರೆ ಇಲ್ಲಿಯವರೆಗೆ ನಡೆದಂತಹ ತನಿಖೆ ಏನಿದೆ, ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಅವರ ವಿರುದ್ಧ ಯಾರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಅವರ ವಿರುದ್ಧ ಏನೆಲ್ಲ ಅಂಶಗಳಿದೆ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಹಲವು ಕೇಸ್ಗಳು ಹೇಳ್ತಾ ಇದೆ. ಯಾವುದೇ ಒಬ್ಬ ಇಡಿ ಅವರು ನೋಟಿಸ್ ಅನ್ನ ಕೊಡುವ ಸಂದರ್ಭದಲ್ಲಿ ಅವರ ವಿರುದ್ಧ ಏನ್ ಸಾಕ್ಷಿಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಡಬೇಕಾಗುತ್ತೆ. ಒಂದ್ ವೇಳೆ ಹೈಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿದ್ದೆ ಆದಲ್ಲಿ ಹೈಕೋರ್ಟ್ ನಲ್ಲಿ ಅವರ ವಿಚಾರಣೆ ಎಷ್ಟರ ಮಟ್ಟಿಗೆ ಅಗತ್ಯ ಇದೆ, ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳದೆ ಅಥವಾ ಅವರ ವಿಚಾರಣೆಗೆ ಒಳಪಡಿಸಿದ ಈ ಪ್ರಕರಣದ ತನಿಖೆ ಮುಗಿಯೋದಿಲ್ಲ ಅನ್ನುವಂತಹ ಒಂದು ಅಂದ್ರೆ ಏನೋ ನೆಸೆಸಿಟಿ ಇದ್ದಂತೆ ಕಂಡಿದ್ದೆ ಆದಲ್ಲಿ ಅಂತಹ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಹೈಕೋರ್ಟ್ ಮುಂದೆ ಅವ್ರ ವಿಚಾರಣೆಗೆ ಒಳಪಡಿಸಲಿಕ್ಕೆ ನಮ್ಗೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಕೇಳಬಹುದು. ಅಥವಾ ಏನೋ ಈಗ ಸದ್ಯಕ್ಕೆ ಇವರಿಬ್ಬರಿಗೂ ಒಂದು ಭಯ ಇರುವಂತದ್ರಿಂದ ಒಂದ್ ವೇಳೆ ವಿಚಾರಣೆಗೆ ಒಂದೊಂದು ಸಂದರ್ಭದಲ್ಲಿ ತಮ್ಮನ್ನೇನಾದ್ರೂ ಅರೆಸ್ಟ್ ಮಾಡಿಬಿಟ್ರೆ ಹೇಗೆ ಅನ್ನುವಂತ ಒಂದು ಭಯ ಇರ್ತದೆ. ಸೊ ಹಾಗಾಗಿ ಈ ರೀತಿಯಾದಂತಹ ಪ್ರೊಟೆಕ್ಷನ್ ತೆಗೆದುಕೊಳ್ಳಿಕ್ಕೆ ಮುಂದೆ ಹೋಗ್ತಾರೆ. ಆದ್ರೆ ಹೈಕೋರ್ಟ್ ನಲ್ಲಿ ಯಾವ ತನಿಖಾ ಸಂಸ್ಥೆಯ ವಿರುದ್ಧ ಒಂದು ಇಲ್ಲಿ ಪಿಟಿಷನ್ ಅನ್ನು ಹಾಕಲಾಗುತ್ತೆ, ಆ ಒಂದು ತನಿಖಾ ಸಂಸ್ಥೆ ಎಷ್ಟರ ಮಟ್ಟಿಗೆ ಆ ಕೇಸನ್ನ ಡಿಫೈನ್ ಮಾಡ್ಕೊಳ್ಳುತ್ತೆ ಕೋರ್ಟ್ ಮುಂದೆ, ಅವರ ಅಗತ್ಯದ ವಿಚಾರಣೆ ಆಗ್ಲಿ ಅಥವಾ ಅವ್ರ ಬಂಧನ ಆಗ್ಲಿ ಅಥವಾ ಮುಂದಿನ ವಿರುದ್ಧದ ಕ್ರಮದ ಎಷ್ಟು ಅಗತ್ಯತೆ ಇದೆ ಅನ್ನುವಂಥದ್ದನ್ನ ಕೋರ್ಟ್ಗೆ ಎಷ್ಟು ಮಟ್ಟಿಗೆ ಕನ್ವಿನ್ಸ್ ಮಾಡ್ತಾರೆ ಅದ್ರ ಮೇಲೆ ಆ ಕೋರ್ಟ್ಗಳು ಅದರ ವಿರುದ್ಧ ಒಂದಷ್ಟು ಸ್ಪಷ್ಟವಾದಂತಹ ಆದೇಶವನ್ನು ನೀಡುವಂತಹ ಸಾಧ್ಯತೆಗಳಿರ್ತದೆ. ಎಸ್ ಥ್ಯಾಂಕ್ ಯು ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.